ಅರುಂಧತಿ. ನೀವು ಎಷ್ಟೊಂದು ಚಿತ್ರಗಳು ಡಬ್ಬಿಂಗ್ ಕೊಟ್ಟಿದ್ರು ಕೂಡ ಅರುಂಧತಿಯಲ್ಲಿ ಆ ವಿಲನ್ಗೆ ನೀವು ಕೊಟ್ಟಂತ ವಾಯ್ಸು ಪಟ್ಲಿ ಆ ತೆಲುಗು ಬೊಮ್ಮಾಲಿ ಆ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಯಾಕಂದ್ರೆ ನಿಮ್ಮ ವಾಯ್ಸ್ ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಆಯ್ತು ಸೋನು ಸೂದ್ ಕ್ಯಾರೆಕ್ಟರ್ಗೆ. ಅಂದ್ರೆ ಸರ್, ಈ ಆಂಧ್ರ ಹೋದ್ರು ಎಲ್ಲಿಗೂ ಬಂದ್ರು ಒಂದು ರಿಕಗ್ನಿಷನ್ ಇಲ್ಲ. ಬಿಕಾಸ್ ಆ ಪಿಕ್ಚರ್ ಅಲ್ಲಿ ಕೂತ್ಕೊಂಡಿರ್ತೀನಿ, ಪಿಕ್ಚರ್ ಟೈಟಲ್ಸ್ ಲಾಸ್ಟ್ ಟೈಟಲ್ಸ್ ಓಡುವಾಗ ರವಿಶಂಕರ್ ಅಂತ ಪೇರು ನನಗೆ ಮಾತ್ರ ಗೊತ್ತು, ಅಲ್ಲಿ ಬರುತ್ತೆ ಡಬ್ಬಿಂಗ್ ಆರ್ಟಿಸ್ಟ್ ಹೆಸರು ಅಂತ. ಅದರಲ್ಲಿ ಕೂಡ ದುರ್ಗಾ, ನಾನು, ಸವಿತಾ ಅಂತ ಹೆಸರುಗಳು ಬರುತ್ತೆ. ಅದರಲ್ಲಿ ಒಂದು ಅದು ನನ್ನ ವೈಫ್ ಹೇಳ್ತೀನಿ, ಅದು ನಾನೇ. ಅದು ಒಂದು ಫೀಲಿಂಗ್ ನಮಗೆ. ಸೊ ಹಿಂಗೆ ಇದಕ್ಕೆ ನಮ್ಮ ಹೆಂಡತಿರಲ್ಲ ಇದಾರಲ್ಲ ಸರ್, ಅಲ್ವಾ ಸರ್? ಪಾಪ ಅವರೇ ಪಂಚಿಂಗ್ ಬ್ಯಾಗ್ ನನಗೆ ಎಲ್ಲದಕ್ಕೂ. ಸೊ ಅಲ್ಲಿಂದ ಸರ್ ಅರುಂಧತಿ ಅಂತ ಪಿಕ್ಚರ್ ಬಂತು ಸರ್. ಅರುಂಧತಿ ಪಿಕ್ಚರು ನಾನು ನಿಜವಾಗಲೂ ಲೈಫಲ್ಲಿ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಸರ್. ಬಿಕಾಸ್ ಓಪನ್ಲಿ ಟೆಲಿಂಗ್, ಯಾವ ಡಬ್ಬಿಂಗ್ ಆರ್ಟಿಸ್ಟ್ಗೂ ಅಂತ ಒಂದು ಅವಕಾಶ ಸಿಕ್ಕಿಲ್ಲ, ಇನ್ಕ್ಲೂಡಿಂಗ್ ಮೈ ಬ್ರದರ್ ಸಾಯಿ. ಅಂದ್ರೆ ಬರೀ ಒಂದು ವಾಯ್ಸ್ ಇಟ್ಕೊಂಡೇ ಒಂದು ಪಿಕ್ಚರ್ ಸರ್, ಟೋಟಲ್ ಓನ್ಲಿ ಬೇಸ್ಡ್ ಆನ್ ದಟ್ ವಾಯ್ಸ್. ಅಂಡ್ ಮೋರ್ ದೆನ್ ಸೋನು ಸೂದ್ ಸ್ಕ್ರೀನ್ ಪ್ರೆಸೆನ್ಸ್, ವಾಯ್ಸ್ ವಾಸ್ ಮೋರ್ ಲೆಂತ್ ಇನ್ ದ ಮೂವಿ. ಅಲ್ಲಿ ಏನೂ ಇಲ್ಲ ತೋರ್ಸೋಕೆ, ಅವರ ಹತ್ರ ಪಿಕ್ಚರ್ ಇಲ್ಲ. ಐ ಗಾಟ್ ಅ ಶಾಕ್. ಐ ಸೆಡ್ ವಾಟ್ ಶ್ಯಾಮ್, ಏನು ಹೆಂಗೆ ಅಂದ್ರೆ, ಏನಿಲ್ಲ ಮಗನೇ, ನೀನು ಹೇಳು ಈಗ, ಇದು ಡೈಲಾಗ್ಸು, ಇದು ಸಮಾಧಿ, ಈ ಸಮಾಧಿ ಮೇಲೆ ಒಂದು ಶಾಟು, ನೀನು ಡೈಲಾಗು ಎಷ್ಟು ಲೆಂತ್ ಬರುತ್ತೋ ಅಷ್ಟು ಲೆಂತ್ ನಾನು ಅಲ್ಲಿ ಎಡಿಟಿಂಗ್ ರೂಮಲ್ಲಿ ಕಟ್ ಮಾಡ್ತೀನಿ ಅಂತ 15 days ಡಬ್ಬಿಂಗ್ ಮಾಡಿದೆ ಸರ್. ಅದು ಒಂದೊಂದು ಡೈಲಾಗ್ಗೆ ಆಲ್ಮೋಸ್ಟ್ ಐ ಯೂಸ್ ಟು ಗೆಟ್ ಬ್ಲ್ಯಾಕ್ ಔಟ್, ಬಿಕಾಸ್ ವೋಕಲ್ ಕಾರ್ಡ್ಸ್ ಪೀಕಲ್ಲಿ ಇರುತ್ತೆ. ಸೊ ಇಲ್ಲೆಲ್ಲ ನೋವು. ಸೊ ಒಂದು 15 days ಮಾಡಿದ್ಮೇಲೆ ಈ ಸೌಂಡನ್ನು ತಗೊಂಡು ಹೋಗಿ ಅವರು ಕೂತ್ಕೊಂಡು ದೇ ಎಡಿಟೆಡ್ ದ ಮೂವಿ. ಸೊ ಮೈ ಸೌಂಡ್ ವಾಸ್ ಕಟ್ ಇನ್ ಟು ಪೀಸಸ್. ಈಗ ಆಯಿತು, ಫುಲ್ ಪಿಕ್ಚರ್ ಆದಮೇಲೆ ತಿರ್ಗಾ ಸೆಕೆಂಡ್ ಟೈಮ್ ಹೋಗಿ 21 days ಮಾಡಿದೆ ಸರ್. 21 days. Ramesh, I have one small thing here. Ravi dubbing ಬಂದು ಅರುಂಧತಿಗೆ, he called me that he told me I'm here for dubbing. So I went to the dubbing theatre, ಶಬ್ದಾಲಯ. ಸೊ ಹೋಗ್ಬಿಟ್ಟು ನೋಡಿದ್ರೆ ಆಲ್ಮೋಸ್ಟ್ 1 week ಆಯಿತು ಆಲ್ರೆಡಿ ಡಬ್ಬಿಂಗ್ ಸ್ಟಾರ್ಟ್ ಬಿಟ್ಟು ರವಿ. ಸೊ ಏನು ಇಷ್ಟು ದಿವಸ ಮಾಡ್ತಾ ಇದ್ದಾನೆ ಅಂತ ಹೋದೆ. ಸೊ ಐ ಹರ್ಡ್ ಲಾಟ್ ಆಫ್ ಎಫೆಕ್ಟ್ ಸೌಂಡ್ಸ್. ಎಫೆಕ್ಟ್ ಸೌಂಡ್ಸ್ ಅಂದ್ರೆ ವೆನ್ ದಿ ಕ್ಯಾಮ್ರಾ ಇಸ್ ಪ್ಯಾನಿಂಗ್ ಆರ್ ಸಮಥಿಂಗ್, ಆವಾಗ ಅಂತ ಅದ್ರ ಸೌಂಡ್ಸ್ ಬರ್ತಾ ಇತ್ತು. ಸೊ ಐ ವೆಂಟ್ ಇನ್ ಸೈಡ್, ರವಿ ವಾಸ್ ಡಬ್ಬಿಂಗ್ ಇಲ್ಲ, ರವಿ ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಎಫೆಕ್ಟ್ ಸೌಂಡ್ಸ್ ಎಫೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಒಳಗಡೆ ನೋಡಿ ಸರ್ ಅಂದ್ರು. ನೋಡಿದ್ರೆ ಇವನೇ ಕೂತ್ಕೊಂಡಲ್ಲಿ he was giving all effect sounds. So if you watch the film, entire film, all effect sounds like our effects ಅವ್ರು ಮಾಡ್ತಾರಲ್ಲ ಅದೆಲ್ಲ ಇವನೇ ಕೊಡ್ತಾ ಇದ್ದ, ಅರ್ಧ ನಂದೇ. ಸೊ ಆಮೇಲೆ ನಾನು ಕೇಳ್ದೆ ಏನ್ ಮಾಡ್ತಾ ಇದೀಯಾ ವೈ ಅಂದ್ರೆ, ಬಿಕಾಸ್ ಆ ವಾಯ್ಸ್ ವೆಂಟ್, ಅದು ಓಪನ್ ಮಾಡಕ್ಕೆ he was doing something like ವಾಯ್ಸ್ ಎಕ್ಸರ್ಸೈಸ್ ತರ. ಇಂಜಿನಿಯರ್ ಇಂಟೆಲಿಜೆಂಟ್, he recorded everything and they use every effect of the film given by Ravi's voice. ನೀವು ವಾಯ್ಸ್ ಎಕ್ಸರ್ಸೈಸ್ ಮಾಡ್ತಿದ್ದಂತ ವಾಯ್ಸ್ ಗಳನ್ನ, ಧ್ವನಿಗಳನ್ನ ಚಿತ್ರದಲ್ಲಿ ಎಫೆಕ್ಟ್ಸ್ ಆಗಿ ಯೂಸ್ ಮಾಡಿದ್ರಿ. ಎಲ್ಲ ಬೊಮ್ಮಲೆಲ್ಲ ಕಾಯ್ತಿದಾರಲ್ಲ ಟಿವಿ ಮುಂದೆ, ಒಂದ್ಸಲ ಕರೆದು ಬಿಡಿ. అమ్మ బొమ్మలే బింద పండై పరువానికొచ్చింది, నా ఆకలి తీర్చి వయస్సు నీకొచ్చింది, కొంచెం కొంచెంగా నలుపుతూ నీ సారం మొత్తం పీల్చేయాలి. రప్పిస్తా, నిన్ను గద్వాలికి రప్పిస్తా. ఒసే అరుంధతి, నీకు పెళ్ళ, నన్ను చంపి ఈ సమాధిలో కుళ్ళబెట్టిన నిన్ను ನೈಸ್. ನಂತರ ಆಫ್ಕೋರ್ಸ್ ಕನ್ನಡಕ್ಕೆ ಬರ್ತೀರಿ, ಕೆಂಪೇಗೌಡ ಮೂಲಕ ನಮ್ಮೆಲ್ರಿಗೂ ಪರಿಚಯ ಆಗ್ತೀರಿ. ನಿಮ್ಮ ಕೆಂಪೇಗೌಡ ತಂಡದಿಂದ ನಿಮ್ಮನ್ನು ಭೇಟಿ ಮಾಡೋಕೆ ಬಂದಿದ್ದಾರೆ, ಸ್ವಾಗತಿಸಿ. ಕೆಂಪೇಗೌಡ ಅಂತ ಬಂದಿದ್ದಾರೆ, ಯಾರಿರ್ಬೋದು ಹೇಳಿ? ಡೋಂಟ್ ಮೂವ್. ಏನಾದ್ರು ಒಂದು ಮಾತು ಸಾಕು ಹೇಳ್ತೀನಿ. ಒಂದೇ ಒಂದು ಪದ ಹೇಳಿ ಸರ್ ಮೈಕಲ್ಲಿ. ಹೇ ಜೆಕೆ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. So happy. Good to see you. Oh, thank you. Welcome to the show. Thank you, JK ಅವರೇ. So sweet of you. ಬನ್ನಿ ಪ್ಲೀಸ್. ನನ್ನ ಅದೃಷ್ಟ ಹೂವಿನ ಜೊತೆ ನಾರುನು ಸ್ವರ್ಗ ಸೇರ್ತು ಅಂತ. ಸೊ ಐ ವಾಸ್ ಜಸ್ಟ್ ನೆಕ್ಸ್ಟ್ ಟು ಯು ಅಷ್ಟೇನೆ. ಐ ವಾಸ್ ಜಸ್ಟ್ ನೆಕ್ಸ್ಟ್ ಟು ಹಿಮ್. ಜಾಸ್ತಿ ಡೈಲಾಗ್ ಇಲ್ಲ, ಏನಿಲ್ಲ.
ಮೇ ಬಿ ಜನ ಅವ್ರನ್ನ ನೋಡಿ ನೋಡಿ ಪಕ್ಕದಲ್ಲಿ ಇವನ್ ಯಾರಪ್ಪ ಅಂತ. ಇಷ್ಟು ಹ್ಯಾಂಡ್ಸಮ್ ಆಗಿದಾರಲ್ಲ ಪಕ್ಕದಲ್ಲಿ ಅಂತ. ಸೂಪರ್ ಸ್ಟಾರ್ ಟುಡೇ. And more than that, he's very lucky Sudeep found him. Yep. I'm very lucky that I found him. ಥ್ಯಾಂಕ್ ಯು. So it's all related. ಅವ್ರು ಇನ್ನೂ ಜಾಸ್ತಿ ಫಿಲ್ಮ್ಸ್ಗಳು ಮಾಡಬೇಕು ಬಿಕಾಸ್ ಆಂಪಲ್ ಅಮೌಂಟ್ ಆಫ್ ಪೇಷನ್ಸ್ ಅನ್ನೋದಕ್ಕೆ ಇನ್ನೊಂದು ಹೆಸರೇ ರವಿಶಂಕರ್ ಸರ್. 25 ವರ್ಷಗಳು ಕಾದಿದ್ದಾರೆ ಯಶಸ್ಸಿಗೆ. ಸೊ ನನಗೂ ಇವಾಗ ಅನ್ಸುತ್ತೆ 25 years ಆದ್ಮೇಲೆ ಐ ಕ್ಯಾನ್ ಆಲ್ಸೋ ಡೂ ಸಮಥಿಂಗ್. You've already done such huge work. I mean, you're a huge television So star. he will be my, always my role model for me. So nice, so nice. Thank you, JK. Thank you, Thank JK. you, Thank you so thank much. you, thank Thank you for coming. ಥ್ಯಾಂಕ್ ಯು JK, ಥ್ಯಾಂಕ್ ಯು ವೆರಿ ಮಚ್. ಸೋ ಸ್ವೀಟ್. ಥ್ಯಾಂಕ್ ಯು. ಓಕೆ ರೈಟ್. ನಿಮ್ಮ ಕಥೆಗಳೆಲ್ಲ ಕೇಳಿದಾಗ ಒಂದು ಸ್ಪಷ್ಟವಾಗಿ ಅರ್ಥ ಆಗ್ತದೆ, ನಿಮ್ಮ ನೋವು, ನಿಮ್ಮ ಅವಮಾನಗಳು ನಿಮ್ಮೊಳಗೆ ಇದ್ರೂ ಕೂಡ ನೀವು ನಗ್ನಗ್ತಾ ಹ್ಯಾಪಿಯಾಗಿ ಹೊರಗಡೆ ಕಾಣಿಸ್ಕೊಳ್ತಾ ಇದ್ದೀರಾ. Yes, sir. ಬಟ್ ಈ ನೋವನ್ನ ಅಟ್ಲೀಸ್ಟ್ ಮನೆಯಲ್ಲಿ ನಿಮ್ಮ ಹೆಂಡತಿ ಜೊತೆ ಅಥವಾ ಸಂಬಂಧಿಕರ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಆಲ್ ಇನ್ಸೈಡ್ ಯು? ವೈಫ್ ಹೆಂಡತಿ ಜೊತೆ ಸರ್, ಅವಳ ಜೊತೆ ಓಪನ್ ಆಗ್ತಾ ಇದ್ದೀರಾ? ಹೌದೌದು, ಆಕ್ಟ್ ಮಾಡಿ ತೋರಿಸ್ತೀನಿ. ಇವತ್ತು ಡಬ್ಬಿಂಗ್ ಹೋದೆ, ಅವನ್ ಮಾಡಿರೋದು ಇದು ಅಂತ ಮಾಡ್ತೀನಿ, ನಾನು ಮಾಡಿದ್ರೆ ಹಿಂಗಿರುತ್ತೆ ಅಂತ ತೋರಿಸೋದು. ಇದು ಈ ಥರ ಒಂದು ಮಾಡಿ ತೋರಿಸೋದು, ಆ ಕೋಪ, ಅದು ಇದು. ಓ ಮೈ ಗಾಡ್. ಚಿಕ್ಕ ವಯಸ್ಸಿಂದಾನೆ ಬೈ ಚಾನ್ಸ್ ನಿಮ್ಮ ಅವಾರ್ಡ್ ಬಂದ್ರೆ ಏನ್ ಸ್ಪೀಚ್ ಕೊಡಬೇಕು ಅಂತ ಅಮ್ಮ ಟ್ರೈನ್ ಮಾಡ್ತಾ ಇದ್ರು ಅಂತ. ಹೌದು ಸರ್, ಅದು ಚಿಕ್ಕ ವಯಸ್ಸಿನಿಂದಾನೇ ನಮ್ಮ ತಾಯಿ, ನಾಳೆ ನ್ಯಾಷನಲ್ ಅವಾರ್ಡ್ ಬಂದರೆ ನೀನು ಸ್ಟೇಜ್ ಮೇಲೆ ಏನು ಮಾತಾಡು ಅಂತಾರೆ. ಏನು ನ್ಯಾಷನಲ್ ಅವಾರ್ಡು, ಆವಾಗ ನಾನು ಏನೂ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ 35 years ಬ್ಯಾಕ್. ಸೊ ನನಗೆ ಚಿಕ್ಕ ವಯಸ್ಸಿನಿಂದಾನೇ ಬಾತ್ರೂಮ್ ಸ್ನಾನ ಮಾಡುವಾಗ, ಬಾತ್ರೂಮ್ ಹೋಗುವಾಗ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ. ಆವಾಗ ಅದು ಹಂಗೆ ಅಭ್ಯಾಸ ಆಯಿತು. ಅದು ನಮ್ಮ ತಾಯಿಗೆ ಗೊತ್ತು ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಮದುವೆ ಆದಮೇಲೆ 2-3 ಸಲ ನನ್ನ ಮಿಸ್ಸಸ್ಸು, ಏನು ಬಾತ್ರೂಮಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅಂತ. ಅದು ಏನಂದರೆ, ನಾಳೆ ಒಂದು ವೇಳೆ ನನಗೆ ಅವಾರ್ಡ್ ಬಂದರೆ ಆ ಸ್ಟೇಜ್ ಮೇಲೆ ಏನು ಮಾತಾಡಬೇಕು ಅನ್ನೋ ಟ್ರೈನಿಂಗು ತಗೊಳ್ತಾ ಇರ್ತೀನಿ. ಮನೆಯಲ್ಲಿ ನಡೀತಾ ಇತ್ತು. ರೈಟ್. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕೊನೆಯ ಪ್ರಶ್ನೆ, ನೀವು ಯಾರು ಥ್ಯಾಂಕ್ಸ್ ಹೇಳಬೇಕು, ಯಾರು ಸಾರಿ ಹೇಳಬೇಕು, ಏನಾದ್ರು ಕನ್ಫೆಷನ್ ಇದೆಯಾ ಅಂತ. ಸರ್ ಥ್ಯಾಂಕ್ ಯು. ತಿರ್ಗಾ ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ. ನಿಜವಾಗ್ಲೂ ಥ್ಯಾಂಕ್ ಯು ಅವರಿಗೆ. ಸಾರಿ ಅಂದರೆ ನನ್ನ ವೈಫ್ಗೆ ಹೇಳಬೇಕು. ಬಿಕಾಸ್ 25 years ನನ್ನ ಜೊತೆ ನಿಜವಾಗ್ಲು, ಅವ್ರದ್ದು ದೊಡ್ಡ ಫ್ಯಾಮಿಲಿ, ಈವನ್ ಶಿ ಈಸ್ ಕಮಿಂಗ್ ಫ್ರಮ್ ಅ ವೆರಿ ಬಿಗ್ ಫ್ಯಾಮಿಲಿ. ಸೊ ಬಂದು ಅಡ್ಜಸ್ಟ್ ಆಗಿ ಅಲ್ಲಿಂದ ಒಂದು ಏನೂ ಇಲ್ಲ, ಒಂದು ಚಿಕ್ಕ ಒಂದು 500 rupees. ಐ ಸ್ಟಿಲ್ ರಿಮೆಂಬರ್. ಮದುವೆ ಆದಮೇಲೆ ವಿ ಹ್ಯಾಡ್ ಅ ಡಿಸ್ಕಷನ್ ಎಷ್ಟಿದೆ ಅಂತ. ಇಫ್ ಐ ರಿಮೆಂಬರ್ ರೈಟ್, ಇಟ್ ವಾಸ್ ಸಮ್ 532 rupees ಇನ್ ದ ಬ್ಯಾಂಕ್. ಸೊ ಅಲ್ಲಿಂದ ಶುರುವಾಯಿತು ಜೀವನ. ಗ್ಯಾಸ್ ಸ್ಟವ್ ಇಲ್ಲ. ಸೊ ಫ್ರಮ್ ದೇರ್ ಇವತ್ತು ಐ ವಾಂಟ್ ಟು ರಿಯಲಿ ಟೆಲ್ ಹರ್ ಸಾರಿ ಇಫ್ ಐ ಹ್ಯಾವ್ ಹರ್ಟ್. ಎಲ್ಲಾದರೂ ಅವಳಿಗೆ ನೋವು ಕೊಡೋ ಥರ ನಾನು ಏನಾದರೂ ಮಾಡಿದರೆ ಐ ವಾಂಟ್ ಟು ಸೇ ಸಾರಿ ಟು ಹರ್ ಫಸ್ಟ್. ಆಮೇಲೆ ಈ ಒಂದು ಜರ್ನಿಯಲ್ಲಿ ನಾನು ಎಲ್ಲಾದರೂ ಹರ್ಟ್ ಮಾಡಿದ್ರೆ, ಬಿಕಾಸ್ ನಾನು ಬೇಸಿಕಲಿ ತುಂಬ ಸಾಫ್ಟು, ಡೈಲಾಗು ಇದೆಲ್ಲ ಹಂಗಿರುತ್ತೆ ಹೊರತು ಬೇಸಿಕಲಿ ಐ ಆಮ್ ವೆರಿ ಸಾಫ್ಟ್. ಸೊ ಬಟ್ ಅಲ್ಲೂ ಎಲ್ಲಾದರೂ ಯಾರನ್ನಾದರೂ ಹರ್ಟ್ ಮಾಡಿದ್ರೆ ಮಾತ್ರ ಐ ರಿಯಲಿ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ವಾಂಟ್ ಟು ಅಪಾಲಜೈಸ್ ಟು ಯಾರಿಗಾದರೂ. ಈ 50 yearsಲ್ಲಿ ನಾನು ಎಲ್ಲಾದರೂ ಏನಾದರೂ ಹರ್ಟ್ ಮಾಡಿದ್ರೆ ಅದು ಅನ್ಇಂಟೆನ್ಷನಲ್ಲಿ, ಮನಸ್ಸಲ್ಲಿ ಏನೂ ಇಲ್ಲ, ಅದು ಮಾತ್ರ ನಿಜ. ರೈಟ್. ಎನಿ ಕನ್ಫೆಷನ್? ಕನ್ಫೆಷನ್ಸ್ ನಥಿಂಗ್ ಸರ್, ನಥಿಂಗ್. ನಥಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ.